ಹಾಯ್ ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ಸೊ ನಾನು ಭಾಳ ಎಕ್ಸೈಟೆಡ್ ಅದೇನಿ, ಯಾಕಂದ್ರೆ ಭಾಳ ದಿನ ಆದಮೇಲೆ ನಾನು ವಿಡಿಯೋ ಶೂಟ್ ಮಾಡತ್ತೀನಿ. ಮೋಸ್ಟ್ ಆಫ್ ಯು ಆಲ್ ಅಂದ್ಕೊಂಡಿರಿ ಅಮ್ಮ ಎಲ್ಲಿ ಗಾಯಬಾಗ್ಯಾಳ ಅಂತ. ಸೊ ನೋ ನಾನು ಇಲ್ಲೇ ಅದೇನಿ. ಸೊ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು, ಅದ್ರ ಸಂಬಂಧ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ಫ್ರಮ್ ಟುಡೇ ಆನ್ವರ್ಡ್ಸ್ ನಾನು ಕಂಟಿನ್ಯೂ ಮಾಡ್ತೇನೆ ವಿಡಿಯೋ ಮಾಡೋದು. ಆ್ಯಂಡ್ ನಿಮ್ಮ ತಲೆನೂ ತಿನ್ಕೊತಿರ್ತೇನೆ. ನೀವು ಜಸ್ಟ್ ವಿಡಿಯೋ ನೋಡ್ಕೊತ ಹೋಗ್ರಿ, ಸ್ಕಿಪ್ ಮಾಡಿಲ್ದೇ ವಿಡಿಯೋ ನೋಡ್ಕೊತ ಹೋಗ್ರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಆಫ್ಟರ್ ಲಾಂಗ್ ಟೈಮ್ ಮಾಡಕತ್ತೇನಂದ್ರೆ ನನಗೂ ಏನೊಂದು ಸ್ವಲ್ಪ ಜೋಶ್ ಐತಿ, ಬ್ಲಾ 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 ಬ್ಲಾ. ಸೊ ಥಂಬ್ನೇಲ್ ನೋಡಿದ್ಮೇಲೆ ನಿಮ್ಗಂತೂ ಗೊತ್ತಾಗಿರ್ತೈತಿ ವಿಡಿಯೋ ಎದ್ರ ಬಗ್ಗೆ ಐತೆ ಅಂತ. ಸೊ ಎಸ್, ಸ್ಕಿನ್ ಕೇರ್ ವ್ಲಾಗ್ ಮಾಡಕತ್ತೇನೆ ನನಗೆ ಗೊತ್ತು. ನಾನು ಭಾಳ ದಿನದಿಂದ ಮೊದಲೇ ಹೇಳಿದ್ದೆ ನಾನು ಮಾಡ್ತೇನೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಿರಲಿಲ್ಲ. ಬಟ್ ಇವಾಗ ನಾನು ಅದನ್ನು ಶೂಟ್ ಮಾಡತ್ತೀನಿ. ಸೊ ವಿದೌಟ್ ಸ್ಕಿಪ್ ಮಾಡಲ್ತಾನೆ ಫುಲ್ ವಿಡಿಯೋ ನೋಡ್ರಿ, ನಿಮಗೆ ತಿಳಿತೈತಿ. ಆ್ಯಂಡ್ ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಇಫ್ ನಿಮ್ಗೆ ಯಾರಿಗಾದ್ರೂ ಬಾಯ್ ಮಾಡ್ಬೇಕು ಅನ್ಸಿದ್ರೆ ನೀವು ಬಾಯ್ ಮಾಡ್ಬೋದು, ಅದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇದು ನನ್ನ ಪರ್ಸ್ನಲ್ ಫೇವ್ರೇಟ್. ಸೊ ನೀವು ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ನಲ್ಲ. ಇಫ್ ನಿಮಗೆ ಮಾಡ್ಬೇಕು ಅನ್ಸಿದ್ರೆ ನೀವು ಮಾಡಿರಿ. ಬೇರೆ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀಟಾಗಿ ಹೇರ್ ಟೈ ಮಾಡ್ಕೋರಿ, ಯಾಕಂದ್ರೆ ಹೊಳಮಳದ ಆಮೇಲೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋ ಮುಂದೆ ಪ್ರಾಬ್ಲಮ್ ಆಗಬಾರ್ದು. ಸೊ ಭಾಳ ಮಂದಿಗೆ ಕೇಳಿದ್ದು ಕ್ವೆಶನ್ ಏನಂದರೆ, ನೀವು ವಿಡಿಯೋ ಶೂಟ್ ಎಲ್ಲಿ ಮಾಡ್ತೀರಿ ಅಂತ. ಸೊ ನಮ್ಮ ಮನೆ ಸಣ್ಣದಿರೋದ್ರಿಂದ ನಮ್ಮ ಮನ್ಯಾಗ ನಾನು ಮಾಡೋಂಗಿಲ್ಲ. ಇಲ್ಲೇ ಕೆಲಸದ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋ ಶೂಟಿಂಗ್ ಮಾಡ್ಕೋತೀನಿ. ಸೊ ಮುಖ ತೊಳ್ಕೊಂಡು ಬಂದೆ, ವೆಯ್ಟ್ ಮಾಡಿರಿ. ಪರ್ಫೆಕ್ಟ್. ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಟೋನರ್ ಅಪ್ಲೈ ಮಾಡ್ಕೊಳ್ಳೋದು. ಸೊ ನಾನಿಲ್ಲಿ ಯೂಸ್ ಮಾಡ್ಕೊಳ್ಳೋತಿರೋದು ಗುಲಾಬರಿ ರೋಸ್ ವಾಟರ್. ಸೊ ಅದು ನಾನು ಇನ್ನೊಂದು ಯೂಸ್ ಮಾಡ್ತಿದ್ದೆ, ಪ್ಲಮ್ ಪ್ರಾಡಕ್ಟ್. ಬಟ್ ಅದು ಇವಾಗ ಮುಗ್ದೈತಿ, ಅದ್ರ ಸಂಬಂಧ ಇದು ಯೂಸ್ ಮಾಡತ್ತೀನಿ. ಅಫೋರ್ಡೆಬಲು ಐತಿ. ಸೊ ಟೋನರ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಪೋರ್ಸ್ನ ಟೈಟ್ ಮಾಡ್ತೈತಿ ಆ್ಯಂಡ್ ಸ್ಕಿನ್ ಬ್ರೈಟನ್ ಮಾಡ್ತೈತಿ. ಸೊ ಯಾವಾಗೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಟೋನರು. ಇದೆಲ್ಲ ಒಂದು ಸ್ವಲ್ಪ ಅಬ್ಸರ್ವ್ ಆಗಲಿ, ಹಂಗೆ ಒನ್ ಬೈ ಒನ್ ಮುಗಿದ ಮೇಲೆ ಅಪ್ಲೈ ಮಾಡ್ಕೋಬಾರ್ದು, ಯಾಕಂದ್ರೆ ಆಮೇಲೆ ಅದೆಲ್ಲ ಸ್ಟಿಕ್ಕಿ ಆಗ್ತೈತಿ. ಅದ್ರ ಸಂಬಂಧ ನಾನು ಭಾಳ ದಿನದಿಂದ ಅಂದ್ಕೊಂಡಿದ್ದೆ ಸ್ಟಾರ್ಟ್ ಮಾಡಬೇಕಂತ. ಬಟ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಇವಾಗ 4 months ಆಯಿತು ನಾನು ಸ್ಟಾರ್ಟ್ ಮಾಡಿ. ಬಟ್ ವಿಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದ್ರ ಸಂಬಂಧ ಇವತ್ತು ಮಾಡತ್ತೀನಿ. ತುರ್ಬಾನು ಕಟ್ಟೋಕ್ಕಾಗ್ಬಾರ್ದು, ಫುಲ್ ಎಲ್ಲ ಇದೆ. ಸೊ ಟೋನರ್ ಎಲ್ಲ ಆದಮೇಲೆ ಸೀರಮ್. ಸೊ ನಾನಿಲ್ಲಿ ಸೀರಮ್ ಯೂಸ್ ಮಾಡತ್ತೀನಿ, ಮಿನಿಮಲಿಸ್ಟ್ದ ನ್ಯಾಸಿನಮೈಡ್ ಅಂತ. ಹೆಂಗವ ಅದು? ಹಾಂ, ಇಟ್ಸ್ ಲೈಕ್ ದಿಸ್. ಐ ಹೋಪ್ ನಿಮಗೆ ಕಾಣತೈತಿ ಅಂತ ಅಂದ್ಕೊಳತ್ತೀನಿ. ಇಸ್ ಇಟ್? ನಿಮಗೆ ಕಾಣಲ್ಲ ಅದು, ಬಟ್ ಸ್ಟಿಲ್ ತೋರ್ಸಾಗ. ಸೊ ಸೆಕೆಂಡ್ ಸ್ಟೆಪ್ ಸೀರಮ್. ಕನ್ಫ್ಯೂಸ್ಡ್ ಅದಾರೆ, ನ್ಯಾಸಿನಮೈಡ್ ಸೀರಮ್ ಹೆಂಗೆ ಹಚ್ಕೋಬೇಕು, ಅದ್ರ ಯೂಸಸ್ ಏನೈತಿ, ಯಾರು ಹಚ್ಕೋಬೇಕು ಅಂತ ಭಾಳ ಮಂದಿಗೆ ಕನ್ಫ್ಯೂಸ್ಡ್ ಅದಾರೆ. ಇಫ್ ನಿಮ್ಮ ಫೇಸ್ ಮೇಲೆ ಡಾರ್ಕ್ ಸ್ಪಾಟ್ಸ್, ಓಪನ್ ಪೋರ್ಸ್, ಎಕ್ನೆ ಮಾರ್ಕ್ಸ್, ಅನ್ನೀವನ್ ಸ್ಕಿನ್ ಟೋನ್ ಇದ್ರೆ ದೆನ್ ಡೆಫಿನೆಟ್ಲಿ ಈ ಸೀರಮ್ ನಿಮ್ಗೆ ಐತಿ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ, ಇದು ಆಲ್ ಸ್ಕಿನ್ ಟೈಪ್ಸ್ ಅವ್ರು ಯೂಸ್ ಮಾಡ್ಬೋದು. ಕಾಂಬಿನೇಷನ್, ಸೆನ್ಸಿಟಿವ್, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಕೋಬೋದು ಇದು ಸೀರಮ್. ಸೊ ನಾನು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಡಾಟನ್ ಕೀದು ಮಾಯ್ಶ್ಚರೈಸರ್ ಯೂಸ್ ಮಾಡತ್ತೀನಿ. ಇಲ್ಲೆಲ್ಲ ಹೊಲಸಾಗೈತಿ. ಬಿಟ್ಟೆ ತತ್ತಾಳ, ನಾನು ನೋಡಿರಲಿಲ್ಲ. ಅದಂತ ರೆಸ್ಪಾನ್ಸಿಬಿಲಿಟಿ ಇಲ್ಲ ನನಗೆ. ಸೊ ಡಾಟನ್ ಕೀದು ಮಾಯ್ಶ್ಚರೈಸರ್ ಇದೆ.
ಇದು ಡ್ರೈ ಸ್ಕಿನ್ ಕಾಂಬಿನೇಷನ್ಸ್ಗೆ ನನ್ನ ಸೆನ್ಸಿಟಿವ್ ಸ್ಕಿನ್ ಅವರು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಇಸ್ ಮಾಯಿಶ್ಚರೈಸರ್. ಸೊ ದಿಸ್ ಈಸ್ ಫ್ರಮ್ Dot & Key. ಸಾಕು. Dot & Key Barrier Repair Cream. It has ceramide and hyaluronic acid that gives intense face moisturization. Ceramides help to protect skin and accelerate skin barrier repair, and hyaluronic acid provide deep hydration. ಸೊ ಇದೊಂದು ಸ್ವಲ್ಪ ಅಬ್ಸರ್ವ್ ಆಗಿ. ಸೊ ಇದೆಲ್ಲ ಅಬ್ಸರ್ವ್ ಆಯ್ತಾ. ನೆಕ್ಸ್ಟ್ Dot & Key ಸನ್ಸ್ಕ್ರೀನ್, ವಿಟಮಿನ್ C+E ಸೂಪರ್ ಬ್ರೈಟ್ ಸನ್ಸ್ಕ್ರೀನ್. ಸೊ SPF ಸನ್ಸ್ಕ್ರೀನ್ ಇದೆ. ಸೊ ಇದನ್ನು ಅಪ್ಲೈ ಮಾಡೋದು ಮೆಥಡ್ ತೋರಿಸ್ತೀನಿ ನಿಮ್ಗೆ. ಸೊ ಈ ಥರ 3 ಪಂಪ್ ತಗೋದು, ಈ ಥರ ಆ್ಯಂಡ್ ಲೈಕ್ ದಿಟ್. ಬಟ್ ನಂಗೆ ಹಿಂಗೆ ಕಂಫರ್ಟೇಬಲ್ ಆಗಲ್ಲ. ಸೊ ಅದ್ರ ಸಂಬಂಧ ನಾನು ಡೈರೆಕ್ಟ್ ಹಿಂಗೆ ಅಪ್ಲೈ ಮಾಡ್ಕೋತೀನಿ. ಸೊ ನಾವು ಸನ್ಸ್ಕ್ರೀನ್ ಎಷ್ಟು ಅಪ್ಲೈ ಮಾಡ್ಕೋತೀವಲ್ಲ ಅಷ್ಟು ನಮಗೆ ಚಲೋ. ಸನ್ಸ್ಕ್ರೀನ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇವಾಗ ನಾವು ಟೋನರ್, ಸೀರಮ್, ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡ್ವಿ ಆ್ಯಂಡ್ ಸನ್ಸ್ಕ್ರೀನ್ ಅವಾಯ್ಡ್ ಮಾಡಿದ್ವಿ ಅಂತಂದ್ರೆ ಸ್ಕಿನ್ ಕೇರ್ ಮಾಡಿಕೊಂಡು ಏನೂ ಉಪಯೋಗ ಇಲ್ಲ. ಯಾಕಂದ್ರೆ ಅದೆಲ್ಲ ಅಬ್ಸರ್ವ್ ಆಗಿರ್ತೈತಿ. ಸನ್ಸ್ಕ್ರೀನ್ ಹಚ್ಕೊಳ್ಳೋದ್ರಿಂದ ಅದು ಫುಲ್ ಲಾಕ್ ಮಾಡುತ್ತದು ಆ್ಯಂಡ್ ಹೊರಗಡೆ ಹೋಗೋದ್ರಿಂದ ನಮಗೇನೂ ಇದು ಆಗಂಗಿಲ್ಲ. ಬಟ್ ವಿದೌಟ್ ಸನ್ಸ್ಕ್ರೀನ್ ನೀವು ಹೊರಗೆ ಹೋದ್ವಿ ಅಂದ್ರೆ ನಮಗೆ ಫೇಸ್ ಡ್ಯಾಮೇಜ್ ಆಗುತ್ತೆ ಸನ್ನಿಂದ ಆ್ಯಂಡ್ ಟ್ಯಾನ್ ಆಗುತ್ತೆ. ಸೊ ಅದ್ರ ಸಂಬಂಧ ಸ್ಕಿನ್ ಕೇರ್ದಾಗ ಏನೋ ಮರೆತ್ರೂ ಬಟ್ ಸನ್ಸ್ಕ್ರೀನ್ ಮರೆಯೋಕೆ ಹೋಗಬೇಡ್ರಿ. ಸೊ ಭಾಳ ಮಂದಿ ಹಿಂಗೂ ಕೇಳ್ತೀರಿ, ನಾನು ಸ್ಕಿನ್ ಕೇರ್ ಮಾಡ್ತೀನಿ ಬಟ್ ನಂಗೆ ಸ್ಕಿನ್ ಟೈಪ್ ಯಾವುದಂತ ಗೊತ್ತಾಗಲ್ಲ, ಸೊ ಹೆಂಗೆ ಏನು ಮಾಡೋದಂತ. ಸೊ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಯಾವ ಸ್ಕಿನ್ ಟೈಪಿಗೆ ಯಾವ ಸೂಟ್ ಆಗ್ತಾವಂತ. ಇನ್ನೂ ಸ್ವಲ್ಪ ಜನ ಆದರೆ ನಾನು ಸ್ಕಿನ್ ಕೇರ್ ಮಾಡ್ಕೋತೀನಿ ಏನು ಅದ್ರದ್ದೇನು ರಿಸಲ್ಟ್ ಬರತ್ತಿಲ್ಲ, ಏನೂ ಯೂಸಸ್ ಇಲ್ಲ, ದುಡ್ಡು ವೇಸ್ಟ್ ಆಯಿತು ಅಂತ ಹಿಂಗೂ ಅನ್ನಕತ್ತೀರಿ. ಇಲ್ಲ, ನೀವು ಫಸ್ಟ್ ಟೈಮ್ ಮಾಡಕತ್ತೀರಂದ್ರೆ ಇವತ್ತು ಮಾಡಿ ನಾಳೆ ರಿಸಲ್ಟ್ ಬೇಕಂದ್ರೆ ಹಂಗೆ ಆಗಂಗಿಲ್ಲ. ಕನ್ಸಿಸ್ಟೆಂಟ್ಲಿ ನೀವು ಯೂಸ್ ಮಾಡ್ಕೊತಾನೆ ಇರಬೇಕು, ಆವಾಗ ರಿಸಲ್ಟ್ ಬರುತ್ತೆ. ದಟ್ಸ್ ಇಟ್. ಇಷ್ಟ ಫೇಸ್ ವಾಶ್, ಟೋನರ್, ಸೀರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ಸ್ಟಿಕ್ ಹಚ್ಕೊಳ್ಳೋದು. ನಂದು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಆ್ಯಂಡ್ ನೈಟ್ ಸ್ಕಿನ್ ಕೇರ್ ರೂಟೀನ್ ಸೇಮ್ ಐತಿ. ನಾನು ಬೇರೆ ಬ್ರ್ಯಾಂಡ್ ಏನು ಹಚ್ಕೊಳ್ಳಲ್ಲ. ಇನ್ ಕೇಸ್ ಯಾವಾಗಾದರೂ ಚೇಂಜ್ ಮಾಡಿದರೆ ಡೆಫಿನೆಟ್ಲಿ ನಾನು ನಿಮಗೆ ಹೇಳ್ತೀನಿ. ಸಿಂಪಲ್ ಮುಗೀತು. ಸೊ ಸ್ವಲ್ಪ ಸ್ಲೋ ಮಾಡೋದು. ಸೊ ಇದೆ ನೋಡಿರಿ ಫೈನಲ್ ಲುಕ್. ಒಂದು ಸ್ವಲ್ಪ ದಿನ ನಿಮಗೆ ಫುಲ್ ಫೇಸ್ ಎಲ್ಲ ಆಯ್ಲಿ ಕಾಣುತ್ತೆ, ಯಾಕಂದ್ರೆ ಅದು ಅಪ್ಲೈ ಮಾಡ್ಕೊಳಕತ್ತಿರ್ತಾರಲ್ಲ. ಸೊ ನನಗೂ ಫಸ್ಟ್ ಟೈಮ್ ಹಿಂಗೆ ಫುಲ್ ಫೇಸ್ ಎಲ್ಲ ಎಲ್ಲೋ ಆಗಿಬಿಟ್ಟಿತ್ತು. ಸೊ ನಾವು ದಿಸ್ ಇಸ್ ಓಕೆ ಹಿಂಗೆ. ಚಲೋ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ಅನ್ನಲ್ಲ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡಿರಿ, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್.